ಗೌರಿ, ಹೇಗಿದ್ಯಪ್ಪ? ನನ್ನ ವಿಷಯ ಬಿಡಮ್ಮ. ನೀನು ಹೇಗಿದೀಯಾ? ಅಮ್ಮ ಹೇಗಿದ್ದಾಳೆ? ಅಪ್ಪ, ನಾವು ಚೆನ್ನಾಗಿದ್ದೀವಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಾವು ಕೆಲಸ ಮಾಡೋ ಮನೇಲಿ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲಪ್ಪ. ನಿಮ್ಮ ಅಮ್ಮನಿಗೆ ನಾನು ಇಲ್ಲಿರೋ ವಿಷಯ ಹೇಳಿಲ್ಲ ತಾನೆ? ಇಲ್ಲಪ್ಪ, ಹೇಳಲಿಲ್ಲ. ಹೇಳೋದು ಬೇಡಮ್ಮ. ಮದುವೆ ಆದ ದಿನದಿಂದ ಅವಳಿಗೆ ಒಂದಿನೂ ಸುಖವಾಗಿ ನೋಡ್ಕೊಂಡಿಲ್ಲ. ಬಡತನದಲ್ಲೇ ಜೀವನ ಕಳೆದ್ಬಿಟ್ಲು. ಈ ವಿಷಯ ಎಲ್ಲ ಗೊತ್ತಾದ್ರೆ ಇನ್ನೂ ನೊಂದ್ಕೋತಾಳೆ ಕಣಮ್ಮ. ಅಪ್ಪ, ನಾನು ಇದನ್ನೆಲ್ಲ ಅಮ್ಮನ ಹತ್ರ ಹೇಳಲ್ಲ ಬಿಡು. ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ನೀನು ಆಚೆ ಬರ್ತೀಯಪ್ಪ. ಡ್ರೈವರ್ ಇದ್ದಾರಲ್ಲ, ಅವನಿಗೆ ಗೊತ್ತಿರೋ ಲಾಯರ್ ಹತ್ರ ಎಲ್ಲ ಮಾತಾಡಿದಾನಂತೆ. ನಿನ್ನನ್ನು ಆಚೆ ತರೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾನಂತೆ. ನೋಡು, ಈ ದಾಖಲೆಗಳಿಗೆ ನೀನು ಸೈನ್ ಮಾಡಿದ್ರೆ ಆದಷ್ಟು ಬೇಗ ನಿನಗೆ ಬೇಲ್ ಸಿಗುತ್ತಂತಪ್ಪ. ನೀನು ಆದಷ್ಟು ಬೇಗ ಆಚೆ ಬರಬಹುದು. ತಗೋ, ಇದಕ್ಕೆ ಸೈನ್ ಮಾಡು. ಎಲ್ಲ ಸಮಯದಲ್ಲೂ ಆ ಹುಡುಗ ಎಷ್ಟೊಂದು ಸಹಾಯ ಮಾಡ್ತಿದ್ದಾನಮ್ಮ. ದೇವರು ಅವನಿಗೆ ಒಳ್ಳೇದು ಮಾಡಲಿ. ಗೌರಿ, ಮಣಿಹಾರದ ಬಗ್ಗೆ ಏನಾದರೂ ಗೊತ್ತಾಯ್ತೇನಮ್ಮ? ಇಲ್ಲಪ್ಪ, ಮೊದಲು ನೀನು ಆಚೆ ಬರಲಿ, ಆಮೇಲೆ ಮಣಿಹಾರದ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ತುಂಬ ಭಯ ಆಗ್ತಾ ಇದೆ ಗೌರಿ. ಅದು ನಮ್ಮ ಸುಪರ್ತಿಲ್ ಇದ್ದಾಗಲೇ ಮಣಿಹಾರ ಕಳೆದು ಹೋಗಿದೆ. ಅದು ನಮಗೆಲ್ಲ ಒಳ್ಳೇದಲ್ಲಮ್ಮ. ನಿನ್ನ ಬಗ್ಗೆ, ನಿಮ್ಮ ಅಮ್ಮನ ಬಗ್ಗೆ, ಊರಿನ ಬಗ್ಗೆ ನನಗೆ ತುಂಬ ಆತಂಕ ಕಾಡ್ತಾ ಇದೆ ಗೌರಿ. ಅಪ್ಪ, ನೀನು ಆ ಮಣಿಹಾರದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋದಕ್ಕೆ ಅದರಲ್ಲಿ ಅಂಥ ವಿಶೇಷ ಏನಪ್ಪ ಇದೆ? ಆ ಮಣಿಹಾರ ಸಾಮಾನ್ಯವಾದುದಲ್ಲಮ್ಮ. ಇಡೀ ಊರಿನ ಶ್ರೇಯಸ್ಸೇ ಆ ಮಣಿಹಾರದಲ್ಲಿದೆ. ಅರಮನೆಯನ್ನು ಕಾಪಾಡೋ ಶಕ್ತಿ ಮಣಿಹಾರಕ್ಕಿದೆಯಮ್ಮ. ಅಷ್ಟೇ ಅಲ್ಲ, ನಮ್ಮೆಲ್ಲರನ್ನು ಕಾಪಾಡೋದೇ ಮಣಿಹಾರ. ಈಗ ಅದಿಲ್ಲದೆ ಅರಮನೆಗೆ, ಊರಿಗೆ ತೊಂದರೆ ಆಗತ್ತೆ ಅನ್ನೋದಂತೂ ಸತ್ಯ. ಅಪ್ಪ, ಏನಪ್ಪ ಹೀಗೆ ಹೇಳ್ತಿದ್ಯಾ? ಇದೆಲ್ಲ ನಿಜಾನಾ? ಹೌದಮ್ಮ. ಮಣಿಹಾರ ಇಲ್ಲದೆ ಇರುವಾಗ ಏನೇನಾಯ್ತು ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೀನಮ್ಮ. ಮತ್ತೆ ಆ ಮಣಿಹಾರ ಸಿಕ್ಕಿದ ಮೇಲೇನೆ ನಮ್ಮೂರಲ್ಲಿ ನೆಮ್ಮದಿ ಅನ್ನೋದನ್ನ ಕಂಡಿದ್ದು. ಮಣಿಹಾರನ ಹುಡುಕೋದು ಅಷ್ಟು ಸುಲಭ ಅನ್ಕೋಬೇಡಮ್ಮ. ಆದರೆ ಹುಡುಕ್ಲೇಬೇಕು. ಇಲ್ಲದೆ ಹೋದ್ರೆ ಅನಾಹುತ ತಪ್ಪಿದ್ದಲ್ಲ.